ಸ್ನೇಹಿತರೆ, ಇಂಡಿಯನ್ ನೇವಿಯಲ್ಲಿ ಖಾಲಿ ಇರತಕ್ಕಂತ ಸಿವಿಲಿಯನ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇಂಡಿಯನ್ ನೇವಿಯಲ್ಲಿ ಯಾವ ರೀತಿ ಹುದ್ದೆಗಳು ಖಾಲಿ ಇದಾವ ಅಂದ್ರೆ ನೇವಲ್ ಸಿವಿಲಿಯನ್ ಸ್ಟಾಫ್ ಹುದ್ದೆಗಳಲ್ಲಿ ಖಾಲಿ ಇರತಕ್ಕಂಥದ್ದು. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು, ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಯಾವ ರೀತಿ ಆದಂತ ಹುದ್ದೆಗಳು ಖಾಲಿ ಇದಾವ ಅಂತ ಇವರಾಗಿ ನೋಡ್ತಗೋಣ. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಒಂದು ಅಪ್ಲೈ ಮಾಡೋ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಕೆಳಗಡೆ ಅವರು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳು ಖಾಲಿ ಇದಾವೆ. ಇನ್ನ ಇಲ್ಲಿ ಪೋಸ್ಟ್ ನ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಅಂತ ಕೊಡಿದಾರೆ. ಅಂದ್ರೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕಬಹುದು ಅಂತ ಅವರು ಕೊಟ್ಟಿದ್ದಾರೆ. ಇವಾಗ ಯಾವ ರೀತಿಯಾದಂತ ಹುದ್ದೆಗಳು ಖಾಲಿ ಇವಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಂತೆ ಕೊಡಿದಾರೆ. ಇಲ್ಲಿ ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಬಂದ್ಬಿಟ್ಟು ಅದು ಕೂಡ ಮೇನ್ ಆಗಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಬಂದ್ಬಿಟ್ಟು 35,400 ರೂಪಾಯಿಂದ 1,12,400 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನ ಇಲ್ಲಿ ಯಾವ ರೀತಿ ಆದಂತ ಹುದ್ದೆಗಳು ಖಾಲಿ ಇವೆ ಅಂದ್ರೆ ಇಲ್ಲಿ ಚಾರ್ಜ್ ಮ್ಯಾನ್ ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ಚಾರ್ಜ್ ಮ್ಯಾನ್ ಅಮ್ಯುನಿಷನ್ ವರ್ಕ್ಶಾಪ್ ಅಂತ ಕೊಡಿದ್ರೆ ಇದು ಪೋಸ್ಟ್ ನೇಮ್ ಆಗಿರುತ್ತಾ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಒಂದು ಹುದ್ದೆ ಮಾತ್ರ ಖಾಲಿ ಇದೆ, ಅದು ಕೂಡ ಇವರಲ್ಲಿ ಖಾಲಿ ಇರ್ತಕ್ಕಂಥದ್ದು. ಅಂದ್ರೆ ಜನರಲ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿ ಇದೆ. ಇನ್ನು ಚಾರ್ಜ್ ಮ್ಯಾನ್ ಫ್ಯಾಕ್ಟರಿ ಅಂತ ಕೊಡಿದ್ರೆ ಇದು ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ಆಯ್ತು. ಇಲ್ಲಿ ಟೋಟಲ್ ಆಗಿ 10 ಹುದ್ದೆಗಳು ಖಾಲಿವೆ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ ಇಲ್ಲಿ ಯುಆರ್ಎಲ್ 5, ಅದೇ ರೀತಿ ಎಸ್ಟಿಯಲ್ಲಿ 1, ಅದೇ ರೀತಿ ಒಬಿಸಿಯವರಿಗೆ 4 ಹುದ್ದೆಗಳು ಖಾಲಿವೆ. ಇನ್ನ ಮೂರದಾಗ ಬಂದ್ಬಿಟ್ಟು ಚಾರ್ಜ್ ಮ್ಯಾನ್ ಮೆಕ್ಯಾನಿಕ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 18 ಹುದ್ದೆಗಳು ಖಾಲಿವೆ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ ಇಲ್ಲಿ 10 ಯುಆರ್ಎಲ್ ಖಾಲಿವೆ, ಇನ್ನ 2 ಎಸ್ ಸಿ ಅಲ್ಲಿ, ಇನ್ನ 2 ಎಸ್ ಟಿ ಅಲ್ಲಿ, ಇನ್ನ 2 ಒಬಿಸಿ ಅಲ್ಲಿ, ಇನ್ನ ಇದಾದ್ಮೇಲೆ 2 ಹುದ್ದೆಗಳು ಬಂದ್ಬಿಟ್ಟು ಇಡಬ್ಲ್ಯೂಸಿ ಅಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಕೊನೆದ ಬಂದ್ಬಿಟ್ಟು ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಕೊಡಿದ್ರೆ ಇದು ಕೂಡ ಪೋಸ್ಟ್ ನೇಮ್ ಆಗಿರುತ್ತಾ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 4 ಹುದ್ದೆಗಳು ಖಾಲಿ ಇದ್ದು ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ ಇಲ್ಲಿ ಯುಆರ್ಎಲ್ 2, ಮತ್ತೆ ಎಸ್ ಸಿ ಅಲ್ಲಿ 1, ಮತ್ತೆ ಎಸ್ ಟಿ ಅಲ್ಲಿ 1 ಹುದ್ದೆ ಖಾಲಿ ಇದೆ. ಇದು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿನ ಅವರು ಕೊಟ್ಟಿದ್ದಾರೆ. ಇವಾಗ ಡೈರೆಕ್ಟ್ ಆಗಿ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇಲ್ಲಿ ಗ್ರೂಪ್ ಸಿ ಅಲ್ಲಿ ಡ್ರೆಸ್ ಮ್ಯಾನ್ ಹುದ್ದೆ ಬರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಬಂದ್ಬಿಟ್ಟು 25,500 ರೂಪಾಯಿಂದ 81,100 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನ ಪೋಸ್ಟ್ ಬಗ್ಗೆ ನೋಡ್ತಾ ಹೋದ್ರ ಇಲ್ಲಿ ಒಂದು ಡ್ರಾಫ್ಟ್ಸ್ ಮ್ಯಾನ್ ಕನ್ಸ್ಟ್ರಕ್ಷನ್ ಅಂತ ಒಂದು ಪೋಸ್ಟ್ ನಮಗೆ ಇರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಖಾಲಿವೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ ಯುಆರ್ ಅಲ್ಲಿ 1 ಮತ್ತೆ ಎಸ್ ಸಿ ಅಲ್ಲಿ 1 ಹುದ್ದೆ ಖಾಲಿದೆ. ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ತು. ಇನ್ನ ಫೈರ್ಮ್ಯಾನ್ ಹುದ್ದೆಗಳು ಕೂಡ ಖಾಲಿವೆ. ಈ ಫೈರ್ಮ್ಯಾನ್ ಹುದ್ದೆ ಬಂದ್ಬಿಟ್ಟು ಗ್ರೂಪ್ ಸಿ ಅಲ್ಲಿ ಬರ್ತಕ್ಕಂತ ಹುದ್ದೆ ಆಗಿರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಬಂದ್ಬಿಟ್ಟು 19,900 ರೂಪಾಯಿಂದ 63,200 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನ ಇದರಲ್ಲಿ ಯಾವ ರೀತಿಯ ಒಂದು ಕಮಾಂಡ್ ನ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳಿವೆ ಅಂತ ಅವರು ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಮಾಂಡ್ ವೈಸ್ ಅಲ್ಲಿ ಹುದ್ದೆಗಳ ಲಿಸ್ಟ್ ಅವರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೋಡ್ತಾ ಹೋದ್ರ ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು ವೆಸ್ಟರ್ನ್ ಲೆವೆಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 237 ಹುದ್ದೆಗಳು ಖಾಲಿವೆ. ಇನ್ನು ಸಪರೇಟ್ ಆಗಿ ಇಎಸ್ಎಂ ಮತ್ತು ಪಿಡಬ್ಲ್ಯೂಡಿ ಅವರಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಇವಾಗ ಇಲ್ಲಿ ಡೈರೆಕ್ಟ್ ಆಗಿ ಹೊಸದಾಗಿ ಅರ್ಜಿನ ಸಲ್ಲಿಸತಕ್ಕಂತ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ವೆಸ್ಟರ್ನ್ ಲೆವೆಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 237 ಹುದ್ದೆಗಳು ಖಾಲಿವೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ. ಇಲ್ಲಿ ಯುಆರ್ ಅಲ್ಲಿ ಅಂದ್ರೆ ಜನರಲ್ ಅವರಿಗೆ ಸಂಬಂಧಪಟ್ಟಂತೆ 106, ಎಸ್ ಸಿ ಅಲ್ಲಿ 32, ಎಸ್ ಟಿ ಅಲ್ಲಿ 19, ಒಬಿಸಿ ಅಲ್ಲಿ 58, ಇಡಬ್ಲ್ಯೂಸಿ ಅಲ್ಲಿ 22 ಹುದ್ದೆಗಳು ಖಾಲಿವೆ. ಇನ್ನ ಈಸ್ಟರ್ನ್ ಲೆವೆಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 99 ಹುದ್ದೆಗಳು ಖಾಲಿವೆ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ ಯುಆರ್ ಅಲ್ಲಿ 41, ಎಸ್ ಸಿ ಅಲ್ಲಿ 15, ಎಸ್ ಟಿ ಅಲ್ಲಿ 7, ಒಬಿಸಿ ಅಲ್ಲಿ 26, ಇನ್ನ ಇಡಬ್ಲ್ಯೂಸಿ ಅಲ್ಲಿ 10 ಹುದ್ದೆಗಳು ಖಾಲಿವೆ. ಇನ್ನ ಸೌತರ್ನ್ ಲೆವೆಲ್ ಕಮಾಂಡ್ ಅಲ್ಲಿ ಇಲ್ಲಿ ಟೋಟಲ್ ಆಗಿ 60 ಹುದ್ದೆಗಳು ಖಾಲಿವೆ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ ಇಲ್ಲಿ ಯುಆರ್ ಅಲ್ಲಿ 25, ಎಸ್ ಸಿ ಅಲ್ಲಿ 9, ಎಸ್ ಟಿ ಅಲ್ಲಿ 4, ಒಬಿಸಿ ಅಲ್ಲಿ 16, ಇನ್ನ ಇಡಬ್ಲ್ಯೂಸಿ ಅಲ್ಲಿ 6 ಹುದ್ದೆಗಳು ಖಾಲಿವೆ. ಇನ್ನ ಇದಾದ್ಮೇಲೆ ಕೊನೆದ ಬಂದ್ಬಿಟ್ಟು ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 48 ಹುದ್ದೆಗಳು ಖಾಲಿವೆ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ ಇಲ್ಲಿ ಯುಆರ್ ಅಲ್ಲಿ 22, ಎಸ್ ಸಿ ಅಲ್ಲಿ 7, ಎಸ್ ಟಿ ಅಲ್ಲಿ 3, ಒಬಿಸಿ ಅಲ್ಲಿ 12, ಮತ್ತೆ ಇಡಬ್ಲ್ಯೂಸಿ ಅಲ್ಲಿ 4 ಹುದ್ದೆಗಳು ಖಾಲಿವೆ. ಇನ್ನ ಇಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು ಫೈರ್ಮ್ಯಾನ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 444 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದಲ್ಲದೆ ಸಪರೇಟ್ ಆಗಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಪಿಡಬ್ಲ್ಯೂಡಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ ಅಂತ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬಹುದು. ಇದು ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ಪೋಸ್ಟ್ ಆಗಿರುತ್ತೆ ಫೈರ್ಮ್ಯಾನ್. ಇನ್ನ ಇದಾದ್ಮೇಲೆ ಇಲ್ಲಿ ಫೈರ್ ಇಂಜಿನ್ ಡ್ರೈವರ್ ಅಂತ ಕೊಡಿದ್ರೆ ಇದು ಒಂದು ಪೋಸ್ಟ್ ನಮಗೆ ಇರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಈ ಒಂದು ಪೋಸ್ಟ್ ಬಂದ್ಬಿಟ್ಟು ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ಪೋಸ್ಟ್ ಆಗಿರುತ್ತೆ. ಇನ್ನ ಸ್ಯಾಲರಿ ಬಂದ್ಬಿಟ್ಟು 21,700 ರೂಪಾಯಿಂದ 69,100 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಅವರು ಒಂದು ಕಮಾಂಡ್ ನ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಈಗ ನೋಡ್ತಾ ಹೋಗೋಣ.
ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು ವೆಸ್ಟರ್ನ್ ನೇವಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 11 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ UR ಅಲ್ಲಿ 6, SC ಅಲ್ಲಿ 1, ST ಅಲ್ಲಿ 1, ಅದೇ ರೀತಿ OBC ಅಲ್ಲಿ 2, ಇನ್ನು EWS ಅಲ್ಲಿ 1 ಹುದ್ದೆ ಖಾಲಿದೆ. ಇನ್ನ ಎರಡನೇದಾಗಿ ಈಸ್ಟರ್ನ್ ನೇವಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 31 ಹುದ್ದೆಗಳು ಖಾಲಿ ಇದಾವ. ಇನ್ನ UR ಅಲ್ಲಿ 14, SC ಅಲ್ಲಿ 4, ST ಅಲ್ಲಿ 2, OBC ಅಲ್ಲಿ 8, ಇನ್ನ EWS ಅಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನ ಇದಾದ್ಮೇಲೆ ಕೋಣದ ಬಂದ್ಬಿಟ್ಟು ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 16 ಹುದ್ದೆಗಳು ಖಾಲಿ ಇದಾವ. ಇಲ್ಲಿ ಒಂದು ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ UR ಅಲ್ಲಿ 8, SC ಅಲ್ಲಿ 2, ST ಅಲ್ಲಿ 1, OBC ಅಲ್ಲಿ 4 ಮತ್ತೆ EWS ಅಲ್ಲಿ 1 ಹುದ್ದೆ ಖಾಲಿ ಇದೆ. ಇನ್ನ ಈ ಒಂದು ಫೈರ್ ಇಂಜಿನ್ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 58 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದರಲ್ಲಿ ಸಪರೇಟ್ ಆಗಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು. ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ, ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂತ ಹುದ್ದೆಗಳ ಸಂಖ್ಯೆಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಟ್ರೇಡ್ಸ್ಮನ್ ಮ್ಯಾಟ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಅದರ ಬಗ್ಗೆ ಅವರು ಮೇಲ್ಗಡೆಯಲ್ಲಿ ಕೊಟ್ಟಿದ್ದಾರೆ. ಮೊದಲಾಗಿ ಸ್ಯಾಲರಿ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಈ ಒಂದು ಪೋಸ್ಟ್ ಬಂದ್ಬಿಟ್ಟು ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ಪೋಸ್ಟ್ ಆಗಿರುತ್ತೆ. ಇನ್ನ ಸ್ಯಾಲರಿ ಬಂದ್ಬಿಟ್ಟು 18,000 ರೂಪಾಯಿಂದ 56,900 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನ ಇಲ್ಲಿ ಯಾವ ರೀತಿ ಆದಂತ ಹುದ್ದೆಗಳ ಖಾಲಿ ಇವೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಒಂದು ಕಮಾಂಡ್ ನ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲ ಬಂದ್ಬಿಟ್ಟು ವೆಸ್ಟರ್ನ್ ನೇವಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 135 ಹುದ್ದೆಗಳು ಖಾಲಿವೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ. UR ಅಲ್ಲಿ 59, SC ಅಲ್ಲಿ 19, ST ಅಲ್ಲಿ 9, OBC ಅಲ್ಲಿ 36, EWS ಅಲ್ಲಿ 12 ಹುದ್ದೆಗಳು ಖಾಲಿವೆ. ಇನ್ನ ಈಸ್ಟರ್ನ್ ನೇವಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 15 ಹುದ್ದೆಗಳು ಖಾಲಿವೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ UR ಅಲ್ಲಿ 10, SC ಅಲ್ಲಿ 4 ಮತ್ತೆ EWS ಅಲ್ಲಿ 1 ಹುದ್ದೆ ಖಾಲಿದೆ. ಇನ್ನ ಸೌತರ್ನ್ ನೇವಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 11 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ ಇಲ್ಲಿ UR ಅಲ್ಲಿ 5, SC ಅಲ್ಲಿ 1, ST ಅಲ್ಲಿ 1 ಮತ್ತೆ OBC ಅಲ್ಲಿ 3, ಇನ್ನ EWS ಅಲ್ಲಿ 1 ಹುದ್ದೆ ಖಾಲಿದೆ. ಇದು ಟ್ರೇಡ್ಸ್ಮನ್ ಮ್ಯಾಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಕೊಡಿದಾರೆ. ಇನ್ನ ಇಲ್ಲಿ ಸಪರೇಟ್ ಆಗಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು PWD ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಅವರು ಕೊಟ್ಟಿದ್ದಾರೆ. ಇನ್ನ ಇಲ್ಲಿ ಖಾಲಿ ಇರ್ತಕ್ಕಂತ ಒಟ್ಟು ಟ್ರೇಡ್ಸ್ಮನ್ ಮ್ಯಾಟ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 161 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು ಒಂದು ಪೋಸ್ಟ್ ನ ಆಧಾರದ ಮೇಲೆ ಇವರು ಮತ್ತೆ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಇದಾವ ಅಂತ ಕೊಟ್ಟಿದ್ದಾರೆ. ಇನ್ನ ಇದಾದ್ಮೇಲೆ ಇಲ್ಲಿ ಬೆಸ್ಟ್ ಕಂಟ್ರೋಲ್ ವರ್ಕರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಸ್ಯಾಲರಿ ಬಂದ್ಬಿಟ್ಟು 18,000 ರೂಪಾಯಿಂದ 56,900 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನ ಈ ಒಂದು ಪೋಸ್ಟ್ ಬಂದ್ಬಿಟ್ಟು ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ಒಂದು ಪೋಸ್ಟ್ ಆಗಿರ್ತಕ್ಕಂಥದ್ದು. ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆದಂತಹ ಹುದ್ದೆಗಳು ಖಾಲಿ ಇವೆ ಅಂದ್ರೆ ಇಲ್ಲಿ ವೆಸ್ಟರ್ನ್ ನೇವಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 17 ಹುದ್ದೆಗಳು ಖಾಲಿವೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರ ಇಲ್ಲಿ UR ಅಲ್ಲಿ 9, ST ಅಲ್ಲಿ 2, OBC ಅಲ್ಲಿ 5, EWS ಅಲ್ಲಿ 1 ಹುದ್ದೆ ಖಾಲಿದೆ. ಇನ್ನ ಸೌತರ್ನ್ ನೇವಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 1 ಹುದ್ದೆ ಖಾಲಿದೆ. ಅದು ಕೂಡ ಇಲ್ಲಿ UR ಅಲ್ಲಿ ಅಂದ್ರೆ ಜನರಲ್ ಅವರಿಗೆ ಸಂಬಂಧಪಟ್ಟಂತೆ ಮಾತ್ರ 1 ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸಪರೇಟ್ ಆಗಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು PWD ಅವರಿಗೆ ಕೂಡ ಹುದ್ದೆಗಳು ಖಾಲಿವೆ. ಇನ್ನ ಈ ಒಂದು ಬೆಸ್ಟ್ ಕಂಟ್ರೋಲ್ ವರ್ಕರ್ ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 18 ಹುದ್ದೆಗಳು ಖಾಲಿವೆ. ಇನ್ನ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಬಂದ್ಬಿಟ್ಟು 19,900 ರೂಪಾಯಿಂದ 63,200 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತಾ. ಇದು ಕೂಡ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ಪೋಸ್ಟ್. ಇನ್ನ ಇಲ್ಲಿ ಯಾವ ರೀತಿ ಹುದ್ದೆಗಳು ಖಾಲಿವೆ ಅಂದ್ರೆ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ 9 ಹುದ್ದೆಗಳು ಮಾತ್ರ ಖಾಲಿವೆ. ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ. ಇಲ್ಲಿ ಅದು ಕೂಡ ಯಾವ ಒಂದು ಕಮಾಂಡ್ ಅಲ್ಲಿ ಖಾಲಿ ಇದೆ ಅಂದ್ರೆ ಸೌತರ್ನ್ ನೇವಲ್ ಕಮಾಂಡ್ ಅಲ್ಲಿ ಹುದ್ದೆಗಳು ಖಾಲಿ ಇದಾವೆ. ಇನ್ನ UR ಅಲ್ಲಿ 5, SC ಅಲ್ಲಿ 3, ಅದೇ ರೀತಿ ಇಲ್ಲಿ OBC ಅಲ್ಲಿ 1 ಹುದ್ದೆ ಖಾಲಿದೆ. ಇದು ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನು ಸಪರೇಟ್ ಆಗಿ PWD ಅವರಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ 1 ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಇದು ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ, ಇಲ್ಲಿ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು MTS ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು 18,000 ರೂಪಾಯಿಂದ 56,900 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇದು ಕೂಡ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ಪೋಸ್ಟ್. ಇನ್ನ ಈ ಒಂದು MTS ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 16 ಹುದ್ದೆಗಳು ಮಾತ್ರ ಖಾಲಿ ಇದಾವ. ಇನ್ನು ಸಪರೇಟ್ ಆಗಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು PWD ಕೂಡ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ನೋಡ್ತಾ ಹೋಗೋಣ. ಇದು ಯಾವ ಒಂದು ಕಮಾಂಡ್ ಅಲ್ಲಿ ಬರ್ತಂದ್ರ ಸೌತರ್ನ್ ನೇವಲ್ ಕಮಾಂಡ್ ಅಲ್ಲಿ ಬರ್ತಾ. ಇಲ್ಲಿ ಸೌತರ್ನ್ ನೇವಲ್ ಕಮಾಂಡ್ ಅಲ್ಲಿ ಟೋಟಲ್ ಆಗಿ 16 ಹುದ್ದೆಗಳು ಖಾಲಿ ಇದ್ದು UR ಅಲ್ಲಿ 11 ಅಂದ್ರೆ ಜನರಲ್ ಅವರಿಗೆ ಸಂಬಂಧಪಟ್ಟಂತೆ 11, SC ಅಲ್ಲಿ 1, ST ಅಲ್ಲಿ 1, OBC ಅಲ್ಲಿ 1, EWS ಅಲ್ಲಿ 2 ಹುದ್ದೆಗಳು ಖಾಲಿವೆ. ಇನ್ನ ಇದಾದ್ಮೇಲೆ ಸಪರೇಟ್ ಆಗಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ 1 ಮತ್ತೆ PWD ಅವರಿಗೆ ಸಂಬಂಧಪಟ್ಟಂತೆ 2 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತಾರಲ್ಲ, ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆಯ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ.
ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 20 ಜುಲೈ 2024 ಸ್ಟಾರ್ಟ್ ಆಗುತ್ತೆ. ಅಂದ್ರೆ 20/7/2024 ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಅರ್ಜಿನ ಸಲ್ಲಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು 2 ಆಗಸ್ಟ್ 2024 ತನಕ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಯಾರೆಲ್ಲ ಎಲಿಜಿಬಲ್ ಆಗಿರ್ತೀರಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಇಲ್ಲಿ ಎಕ್ಸಾಮಿನೇಷನ್ ಫೀ ಕೂಡ ಇರುತ್ತೆ. ಯಾವ ರೀತಿ ಎಕ್ಸಾಮಿನೇಷನ್ ಫೀ ಇರ್ತಂದ್ರೆ ಇಲ್ಲಿ ಮೇಲ್ಗಡೆ ಅವರು ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಒಂದು ಎಕ್ಸಾಮಿನೇಷನ್ ಫೀ ಬಂದ್ಬಿಟ್ಟು 295 ರೂಪಾಯಿ ಫೀ ಇರುತ್ತೆ. ಒಂದು ಅಪ್ಲಿಕೇಶನ್ ಫೀ ಅಥವಾ ಒಂದು ಎಕ್ಸಾಮಿನೇಷನ್ ಫೀ ಬಂದ್ಬಿಟ್ಟು ಯಾರಿಗೆಲ್ಲ ಇರಲ್ಲ ಅಂದ್ರೆ SC ST PWD ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ ಫೀ ಇರಂಗಿಲ್ಲ. ಇಲ್ಲಿ ಕೊಟ್ಟಿರತಕ್ಕಂತ ಅಭ್ಯರ್ಥಿಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 295 ರೂಪಾಯಿ ಒಂದು ಫೀ ಇರುತ್ತೆ. ಈ ಒಂದು ಫೀ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ಇವಾಗ ವಯೋಮಿತಿ ಬಗ್ಗೆ ಕೂಡ ಹೇಳ್ಬೇಕಾಗತ್ತ. ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂದ್ರೆ ಇವಾಗ ಡೈರೆಕ್ಟ್ ಆಗಿ ವಯೋಮಿತಿ ಬಂದ್ಬಿಟ್ಟು ಇಲ್ಲಿ ಕೂಡ ಒಂದು ಪೋಸ್ಟ್ ನ ಆಧಾರದ ಮೇಲೆ ಅವರು ಸಪರೇಟ್ ಆಗಿ ಕೊಡ್ತಾರೆ. ಇದ್ರ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಎಷ್ಟೆಷ್ಟು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ ಇಲ್ಲಿ ಚಾರ್ಜ್ಮ್ಯಾನ್ ಅಮ್ಯುನಿಷನ್ ಮತ್ತು ವರ್ಕ್ಶಾಪ್ ಅಂತ ಕೊಡಿದ್ರೆ ಇದು ಒಂದು ಪೋಸ್ಟ್, ಮತ್ತೆ ಚಾರ್ಜ್ಮ್ಯಾನ್ ಫ್ಯಾಕ್ಟರಿ ಅಂತ ಕೊಡೋದಲ್ಲ. ಈ ಎರಡು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕುವುದಕ್ಕೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. 18 ರಿಂದ 25 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಇದಾದ್ಮೇಲೆ ಇಲ್ಲಿ ಚಾರ್ಜ್ಮ್ಯಾನ್ ಮೆಕ್ಯಾನಿಕ್ ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ 30 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಡ್ರಾಫ್ಟ್ಸ್ಮ್ಯಾನ್ ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತೆ 18 ರಿಂದ 25. ಇನ್ನ ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಫೈರ್ ಇಂಜಿನ್ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ 18 ರಿಂದ 27 ಒಳಗಡೆ ಬೇಕಾಗತ್ತ. ಇನ್ನ ಟ್ರೇಡ್ಸ್ಮನ್ ಮೇಟು ಕುಕ್ಕು ಅದೇ ರೀತಿಯಲ್ಲಿ ಪೆಸ್ಟ್ ಕಂಟ್ರೋಲ್ ವರ್ಕರು ಇನ್ನ MTS ಹುದ್ದೆಗೆ ಸಂಬಂಧಪಟ್ಟಂತೆ 18 ರಿಂದ 25 ವರ್ಷದ ಒಳಗಡೆ ಇರತಕ್ಕಂಥವ್ರಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಇದಲ್ಲದಲ್ಲಿ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲಿಕೆ ಸಿಗುತ್ತಾ. OBC ಅವರಿಗೆ ಸಂಬಂಧಪಟ್ಟಂತೆ 3 ವರ್ಷದ ತನಕ ವಯೋಮಿತಿ ಸಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇನ್ನೊಂದು ಇಂಡಿಯನ್ ನೇವಿಯಲ್ಲಿ ಖಾಲಿ ಇರತಕ್ಕಂಥ ಈ ಒಂದು ಸಿವಿಲಿಯನ್ ಸ್ಟಾಫ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ಸ್ ಆಗಿರ್ಬೇಕಂತ ನಿಮಗೆ ಮುಂದಿನ ನೋಡೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಅಂದ್ರೆ ಒಂದು ಪೋಸ್ಟ್ ನ ಆಧಾರದ ಮೇಲೆ ನಿಮಗೆ ಮತ್ತಷ್ಟು ಇವರಿಗೆ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಇಲ್ಲಿ 10ನೇ ತರಗತಿ PUC ಡಿಪ್ಲೊಮಾ ಮತ್ತು ಡಿಗ್ರಿ ಜೊತೆಗೆ ITI ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ನಿಮಗೆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಮತ್ತಷ್ಟು ಇವರಿಗೆ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಒಟ್ಟಿನಲ್ಲಿ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ITI PUC ಡಿಪ್ಲೊಮಾ ಮತ್ತು ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಒಂದು ಪೋಸ್ಟ್ ನ ಆಧಾರದ ಮೇಲೆ ನಿಮಗೆ ಕ್ವಾಲಿಫಿಕೇಶನ್ ಬಗ್ಗೆ ಮತ್ತಷ್ಟು ಇವರಿಗೆ ಮುಂದಿನ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಇಂಡಿಯನ್ ನೇವಿಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಯಾವ ಇರ್ತಿವೆ ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ವಯೋಮಿತಿ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಕ್ವಾಲಿಫಿಕೇಶನ್ ಬಗ್ಗೆ ಮತ್ತು ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಿಮಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ನೀವು ಇಲ್ಲಿ ಯಾವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತಾರಲ್ಲ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. 20/7/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಅವಾಗಿಂದ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಡೈರೆಕ್ಟ್ ಆಗಿ ನಾನು ಮುಂದೆ ನೋಡಿದ್ರೆ ನಿಮಗೆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಇವರಿಗೆ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ನಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿ. ಅದೇ ರೀತಿ ಮತ್ತೆ ಮುಂದೆ ನೋಡೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.